ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿತ್ತಾಟ ಜಗಳಗಳು ಕಡಿಮೆಯಾಗಿ ಹೊಸ ಆಟವೊಂದು ಖುಷಿಯಿಂದ ಆರಂಭವಾಗಿದೆ ಮನೆಯಲ್ಲಿ ಈ ರೀತಿಯ ವಾತಾವರಣ ನೋಡಿ ಬಹಳ ದಿನಗಳೇ ಕಳೆದಿತ್ತು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕ್ ಅನ್ನು ನೀಡಲಾಗಿದೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಮನೆಯಲ್ಲಿ ಹೊಸ ರೀತಿಯ ಆಟ ಆರಂಭವಾಗಲಿದೆ ಎಂಬ ಸೂಚನೆಯನ್ನ ನೀಡಿದ್ರು ಅದರಂತೆ ಬಿಗ್ ಬಾಸ್ ಈಗ ಮನೆಯಲ್ಲಿ ಜೋಡಿಗಳನ್ನ ನೀಡಿದ್ದಾರೆ ಜೋಡಿಗಳು ಎಂದರೆ ಆಟದಲ್ಲಿ ಮಾತ್ರವಲ್ಲ ಎಲ್ಲ ರೀತಿಯಲ್ಲೂ ಒಟ್ಟಾಗಿಯೇ ಆಟವನ್ನ ಆಡಬೇಕು ಎಂದು ಹೇಳಿದ್ದಾರೆ ಅದೇ ರೀತಿ ಎಲ್ಲರೂ ತಮ್ಮ ತಮ್ಮ ಜೋಡಿಯ ಜೊತೆ ಸೊಂಟಕ್ಕೆ ಪಟ್ಟಿ ಕಟ್ಟಿಕೊಂಡು ಒಂದಾಗಿದ್ದಾರೆ ಗೌತಮಿ ಹಾಗೂ ಹನುಮಂತ ಒಂದು ಜೋಡಿಯಾಗಿದ್ದಾರೆ ಇನ್ನು ಭವ್ಯ ಗೌಡ ಹಾಗೂ ಉಗ್ರ ಮಂಜು ಒಂದು ಜೋಡಿಯಾಗಿದ್ದಾರೆ ಅದೇ ರೀತಿ ಇನ್ನು ಸಾಕಷ್ಟು ಜೋಡಿಗಳನ್ನ ಮಾಡಲಾಗಿದೆ ಅದರಲ್ಲಿ ಧರ್ಮ ಹಾಗೂ ಐಶ್ವರ್ಯ ಅವರನ್ನ ಕೂಡ ಜೋಡಿ ಮಾಡಲಾಗಿದೆ ಚೈತ್ರ ಕುಂದಾಪುರ ಹಾಗೂ ಶಿಶಿರ್ ಗೋಲ್ಡ್ ಸುರೇಶ್ ಮತ್ತು ಅನುಷಾ ಹೀಗೆ ಒಂದಷ್ಟು ಜೋಡಿಗಳನ್ನ ಮಾಡಿದ್ದಾರೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಟಗಳು ಇನ್ನಷ್ಟು ಚುರುಕಾಗಲಿದೆ ಅಷ್ಟೇ ಅಲ್ಲ ಜನರಿಗೆ ಮನರಂಜನೆಯ ಕೊರತೆ ಆಗದಂತೆ ಈ ಜೋಡಿಗಳೇ ಮಾಡುತ್ತವೆ ಎಂದು ಭರವಸೆ ಹುಟ್ಟಿಸುವ ರೀತಿಯಲ್ಲಿ ಇಂದಿನ ಪ್ರೋಮೋ ಬಿಡುಗಡೆಯಾಗಿದೆ ಇನ್ನು ಅನುಷಾ ಧರ್ಮ ಹಾಗೂ ಐಶ್ವರ್ಯ ಈ ಮೂವರಲ್ಲಿ ಯಾವಾಗಲೂ ಒಂದು ರೀತಿಯ ಸಣ್ಣ ವೈಮನಸ್ಸು ಗೆಳೆತನದ ವಿಷಯದಲ್ಲಿ ಆಗ್ತಾ ಇತ್ತು ಈ ಬಾರಿ ಧರ್ಮ ಅವರನ್ನ ಜೋಡಿಯಾಗಿ ಐಶ್ವರ್ಯ ಅವರಿಗೆ ನೀಡಲಾಗಿದೆ ಈಗ ಧರ್ಮ ಅವರು ಐಶ್ವರ್ಯ ಅವರಿಗೆ ಮೇಕಪ್ ಮಾಡಿದ್ದಾರೆ ಇದನ್ನ ಅನುಷಾ ಹತ್ತಿರ ಐಶ್ವರ್ಯ ಹೇಳಿದ್ದಾರೆ ಈ ರೀತಿಯಾಗಿ ಮತ್ತೆ ಮನೆಯಲ್ಲಿ ಅದೇ ಹಳೆಯ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆಯೂ ಇದೆ ಇನ್ನು ಈ ವಾರ ಯಾರೂ ಮನೆಯಿಂದ ಆಚೆ ಹೋಗಿಲ್ಲ ಭವ್ಯ ಗೌಡ ಮನೆಯ ಮುಖ್ಯ ದ್ವಾರದವರೆಗೆ ಹೋಗಿ ಮತ್ತೆ ವಾಪಸ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಾಮಿನೇಷನ್ ನಡೆದಿಲ್ಲ ನಾಮಿನೇಷನ್ ಮಾಡಲು ನಿರ್ಧಾರ ಮಾಡಿ ಆ ನಿರ್ಧಾರವನ್ನ ಹಿಂಪಡೆದಂತೆ ತೋರುವ ರೀತಿಯಲ್ಲಿ ನಿನ್ನೆಯ ಕಿಚ್ಚನ ಪಂಚಾಯಿತಿ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯವಾಗಿ ವಾರದಿಂದ ವಾರಕ್ಕೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತದೆ ಕಡಿಮೆ ಆದಂತೆ ಆಟದ ಕಾವು ಕೂಡ ಹೆಚ್ಚಾಗುತ್ತದೆ ಅದೇ ರೀತಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿದ್ದಾರೆ ಎಂದು ತಿಳಿದುಕೊಳ್ಳುವ ಕುತೂಹಲ ಜನರಿಗೆ ಇರುತ್ತದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಭವ್ಯ ಗೌಡ ಅವರು ನಾಮಿನೇಟ್ ಆಗಿ ಹೊರಬರುತ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ರು ಆದರೆ ಹಾಗಾಗದ ಕಾರಣ ಅವರು ಈಗ ಉಗ್ರ ಮಂಜು ಅವರಿಗೆ ಜೋಡಿಯಾಗಿ ಮನೆಯಲ್ಲಿ ಉಳಿದಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ